ಮಗು ಇದೆ. ಆ ಹುಡುಗಿ ಸುತ್ತಾಗ ಆಲ್ರೆಡಿ ಈಗ ಪ್ರೆಸೆಂಟ್ ಮುಂದೆ ಪಾಸ್ ಆಗ್ತಾ ಇದೆ. ಈಗ ಇವರು ಬಂದಿದ್ದಾರೆ, ಇವರು ನಾನು ಹೇಳ್ತೀನಿ ಟ್ರೀಟ್ಮೆಂಟ್. ಅವ್ರು ಬಂದಿಲ್ಲ ಅಲ್ಲ, ಚಿಕ್ಕಳು ಸರ್. ಅದು ಆಮೇಲೆ ನೋಡುವ, ಇವ್ರು ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತದೆ. ಆಯ್ತಾ? ಇದು ಖರ್ಚು ಎಷ್ಟು ಬರ್ಬೋದು ಸರ್? ಖರ್ಚು ಆಗುತ್ತೆ, ಬಿಕಾಸ್ ಆಪರೇಷನ್ ಮಾಡಿದ್ರೆ ಒಂದು 4 ದಿವಸ ಇಲ್ಲಿ ಇರಬೇಕು. ಆಮೇಲೆ ಒಂದು 2-3 ವಾರ ಆಗತ್ತೆ ಫುಲ್ ರಿಕವರಿಗೆ ಎಲ್ಲ. ಸ್ವಲ್ಪ ಖರ್ಚು ಆಗತ್ತೆ. ಅದು ಕೆಳಗಡೆ ಹೇಳ್ತಾರೆ ಎಕ್ಸಾಕ್ಟ್. ನಾನು ಏನ್ ಮಾಡಬೇಕು ಹೇಳ್ತೀನಿ, ಅದಕ್ಕೋಸ್ಕರ ಅವ್ರು ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅವ್ರು ಹೇಳ್ತಾರೆ. ಯಾಕೆ ಇದಕ್ಕೇನಾದ್ರೆ ಆಯುಷ್ಮಾನ್ ಭಾರತ್ ಗೌರ್ಮೆಂಟ್ ಕಡೆಯಿಂದ ಏನಾದ್ರೆ ಅಂತ ಸ್ಕೀಮ್ ಗೀಮಲ್ಲಿ ಏನು ಇಲ್ಲ. ಇದು ಕಾಸ್ಮೆಟಿಕ್ ಸರ್ಜರಿ ಆಗುತ್ತೆ. ಸರಿ. ಈಗ ನಾನು ಒಂದು ಅಂದಾಜ್ ಕಾಸ್ಟಿಂಗ್ ಹೇಳ್ತಾರೆ, ಅಪ್ರಾಕ್ಸ್. ಬಿಕಾಸ್ ನೀವು ಪ್ರಿಪೇರ್ ಆಗ್ಬೇಕಲ್ಲ, ಅಷ್ಟು ಕಡಿಮೆನಲ್ಲಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸ್ವಲ್ಪ ಮೇಜರ್ ಆಗ್ತದೆ, ಬಟ್ ಮಾಡಿದ್ರೆ ಫೇಸ್ ಸೂಪರ್ ಆಗ್ತದೆ. ಇವರು ಭಾರಿ ಬ್ಯೂಟಿಫುಲ್ ಆಗ್ತಾರೆ. ಬಟ್ ಅದು ನೀವು ಎಷ್ಟು ಆಗ್ತದೆ ಕೇಳಿ ಹೋಗಿ, ಆದ್ಮೇಲೆ ರೆಡಿ ಮಾಡಿ ಬನ್ನಿ, ಕ್ಲಿಯರ್ ಮಾಡಿ ಕೊಡೋಣ. ಆಯ್ತಾ? ಎಷ್ಟು ಮಿನಿಮಮ್ ಸ್ವಲ್ಪ ಆದಷ್ಟು ನಮಗೆ ಸ್ವಲ್ಪ ಕೊಡ್ತೀವಿ ಅಷ್ಟೇ, ಅದಕ್ಕೂ ಕೇಳ್ಬೇಡ. ಆಯ್ತಾ? ಈಗ ಹೇಳ್ತಾರೆ ಅವರು ಡೈರೆಕ್ಟ್ ಆಗಿ ನಾನು ಏನು ಬರ್ತೀನಿ ಮಾತಾಡಿ ಎಷ್ಟು ಲಾಸ್ಟ್ ಪ್ರೈಸ್ ಹೇಳ್ತಾರೆ. ಅದು 6 ತಿಂಗಳು 4 ತಿಂಗಳು ಕರೆಕ್ಟ್ ಇರತ್ತೆ. ನೀವು 1 ವರ್ಷ ಆದ್ಮೇಲೆ ಬಂದ್ರೆ ಬೇರೆ ಆಗ್ತದೆ, ಏನಾವುದು ಗೊತ್ತಿಲ್ಲ. ಬಿಕಾಸ್ ಇದು ಆತರ ನೀವು ಆದ್ಮೇಲೆ ವಿಚಾರ ಮಾಡಿ ಆಗ್ತದೆ ಬನ್ನಿ, ಕ್ಲಿಯರ್ ಮಾಡಿ ಕೊಡೋಣ. ಅವರು ಫೇಸ್ ಭಾರಿ ಸೂಪರ್ ಆಗ್ತದೆ. ಓಕೆ, ಬೇರೆ ಏನೋ ಡೌಟ್ ಇದೆಯಾ? ಇದು ಕ್ಲಿಯರ್ ಮಾಡಿ ಕೊಡ್ತೀನಿ. ಏನು ರಿಸ್ಕ್ ಇಲ್ಲ, ಏನು ಇಲ್ಲ. ನೋವು ಅಷ್ಟು ಇರೋದಿಲ್ಲ ಇವ್ರಿಗೆ. ಎಲ್ಲ ಬಾಯಿ ಒಳಗಡೆ ಮಾಡಿಸ್ತೀವಿ. ಹಲ್ಲು ಕಾಣೋದಿಲ್ಲ, ಹಲ್ಲು ಒಳಗಡೆ ಹೋಗ್ತದೆ ಅಷ್ಟೇ. ಸರಿ ಸರ್. 4 ದಿವಸ ಅಲ್ಲಿ ಇದ್ರೆ ಸಾಕಾಗ್ತದೆ. ಅಲ್ಲ, ಅದೆಲ್ಲ ಇರ್ತೀವಿ ಸರ್. ಅಷ್ಟೇ. ಖರ್ಚು ಏನು ಅದು ಹೇಳ್ಬಿಡ್ತಾರೆ. ಈಗ ನಮ್ಗೆ ಹೇಳಿದ್ರೆ ನಾವು ಹೊರಗಡೆ ಹೊಂದಿಕೆ ಮಾಡ್ಕೊಂಡು ಅದು ಹೇಳ್ತಾರೆ ಇಮಿಡಿಯೇಟ್ಲಿ. So you can see how severe that gummy smile is. The teeth and the gums are literally coming between the lips. तो इसको हम बोलते हैं गमी स्माइल या बहुत सिवियर मैक्सिलरी प्रोट्रूशन. इनका दांत में भी इश्यू हो रखा है. बाय ओपन माड़ी, you can see कच्ची. She has a bite issue, दांतों में भी इश्यू है. तो ये सब एक ही सर्जरी में करेक्ट हो पाएगा. इसके लिए जॉ सर्जरी कराएंगे और उसके बाद अलाइनर्स का प्लान है. जितना भी सिवियर हो ये सब आराम से सर्जरी के द्वारा करेक्ट किया जा सकता है. ಇದು ಮುಂಚೆ हल ट्रीटमेंट ಮಾಡಿದಿರಾ ಒಂದ್ಸಲ? एक पहले ट्रीटमेंट कराया इन्होंने दांतों के लिए, तब थोड़ा इम्प्रूवमेंट था, लेकिन फिर ऐसा हो गया है. हाँ, ಇನ್ನು ಸ್ವಲ್ಪ ತೊಡಿಗಳೇನು ನಾನು ಹಂಗ ಓಕೆ. ರೋಡ್ ಕೆನಾಲ್ ಅಂತೇಳಿ ಉಳುಕ್ ಬಿದ್ದಾವ ಅಂತೇಳಿ ಸ್ವಲ್ಪ ಅದೆಲ್ಲ ಮಾಡಿದ್ರು ಸರ್. ಅದೆಲ್ಲ ಮಾಡಿದ್ರೆ ಫೇಸ್ ಸರಿ ಆಗೋದಿಲ್ಲ, ಹಲ್ಕೆ ಮಾಡ್ತಾ ಇದಾರೆ ಅವರು. ಹೌದು ಸರ್. ಫಸ್ಟ್ ನಾವು ಫೇಸ್ ಸರಿ ಮಾಡಬೇಕು, ಆಮೇಲೆ ಹಲ್ ಮಾಡಿಸಿನಿ. ಇಲ್ಲಿ ಕಡೆ ಹಲ್ ಮಾಡ್ಲಿಕ್ಕೆ ಅಷ್ಟೇನು ಕಾಸ್ಟ್ ಆಗೋದಿಲ್ಲ. ನೀವು ಈ ತರ ಬಿಟ್ಟಿದ್ರೆ ಹಲ್ಲು ಒಳಗಡೆ ಇಲ್ಲ ಬಾಯಿ ಒಳಗೆ, ಸೊ ಏನಾಗ್ತದೆ ಡ್ಯಾಮೇಜ್ ಆಗ್ಬಿಡ್ತದೆ ಅಲ್ಲೆಲ್ಲ. ಆಲ್ರೆಡಿ ಆಗಿಬಿಟ್ಟದ ಸರ್. ಕರೆಕ್ಟ್. ಇಲ್ಲಿ ಹಿಂಗ ತುಟಿ ತೆಗೆದ್ರೆ ಅಲ್ಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಬೇರು ಅಂದ್ರೆ ಒಳಗಡೆ ನೋಡಿದೀನಿ. ಅದು ಸರ್ಜರಿ ಮಾಡುವಾಗ ಕ್ಲಿಯರ್ ಆಗ್ತದೆ, ನಾನು ನೋಡಿ ಆಯ್ತು. ಅಲ್ಲ, ಅದು ಇದಿದೆಯಲ್ಲ ಸರ್, ಅದೆಲ್ಲ ಕ್ಲಿಯರ್ ಆಗ್ತದೆ. ಈಗಡ ಅಂತಾರಲ್ಲ ಹೊಸಡು, ಅದು ಅಂದ್ರೆ ತೆಳುವಾಗಿದೆ. ಇದು ಎಲ್ಲ ಇಲ್ಲಿ ಕುಂತು ಇದು ಅದು ಸರ್ಜರಿ ಮಾಡುವಾಗ ಅದು ಕ್ಲಿಯರ್ ಆಗ್ತದೆ, ಒಳಗಡೆ ಹೋಗ್ತದೆ ಎಲ್ಲ. ನಮ್ ತರ ಆಗ್ತದೆ ಇವ್ರಿಗೆ. ಹೌದಾ ಸರ್? ಓಕೆ ಓಕೆ ಸರ್. ಓಕೆ ಸರಿ, ಬರ್ತೀವಿ ಸರ್. ಬಾಯ್. ಈ ಸ್ಕ್ಯಾನಿಂಗ್ ಮಾಡಿಸ್ಬೇಕೇನು ಸರ್? ಇಲ್ಲ, ಫಸ್ಟ್ ಕಾಸ್ಟಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಿ, ಅದು ರೆಡಿ ಮಾಡಿ, ಆಮೇಲೆ ಬನ್ನಿ. ಈಗ ಸ್ಕ್ಯಾನಿಂಗ್ ಮಾಡಿದ್ರೆ ಆಮೇಲೆ ಸರ್ಜರಿ ಮಾಡಲಿಲ್ಲ ಅಂದ್ರೆ ಹಣ ವೇಸ್ಟ್ ಆಗ್ತದೆ. ಸರಿ ಸರ್, ಆಯ್ತಾ? ಅವ್ರು ಸ್ವಲ್ಪ ವೇಟ್ ಮಾಡಿ, ನಾನು ಹೇಳಿ ಆಯ್ತು. ಅವರು ಕಾಸ್ಟ್ ಮಾಡಿ ಎಲ್ಲ ಕಾಲ್ ಮಾಡಿ ನಿಮ್ಗೆ ಮ್ಯಾಕ್ಸಿಮಮ್ ಎಷ್ಟು ಮಿನಿಮಮ್ ಪಾಸಿಬಲ್ ಹೇಳ್ತಾರೆ ಅವರು. ಸರಿ ಸರ್. ಓಕೆ, ಬಾಯ್.